ಹೌದು, ಹೀಗೆ ಹಣ ಕಳೆದುಕೊಂಡು ದೂರು ನೀಡಲು ಪೊಲೀಸ್ ಠಾಣೆಯ ಬಾಗ್ಲಲ್ಲಿ ನಿಂತಿರೋ ಈ ಯುವತಿಯ ಹೆಸರು ನಿಖಿತಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದ ನಿವಾಸಿ. ಅಂದಹಾಗೆ ನಿಖಿತಾ ತನ್ನ ಮೊಬೈಲ್ನಿಂದ ತಮ್ಮ ಮನೆಯ DTH ಕನೆಕ್ಷನ್ಗೆ 1540 ರೂಪಾಯಿಗಳನ್ನು ರೀಚಾರ್ಜ್ ಮಾಡಿದ್ದಾರೆ. ಆದರೂ ರೀಚಾರ್ಜ್ ಆಗಿರಲಿಲ್ಲ. ಹಾಗಾಗಿ ಟಿವಿಯಲ್ಲಿ ಬಂದ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿ ದೂರು ನೀಡಿದ್ದಾಳೆ. ದೂರು ಪಡೆದಂತಹ ಕಸ್ಟಮರ್ ಕೇರ್ನ ಪ್ರತಿನಿಧಿ ಅನ್ನುವಂತಹ ವ್ಯಕ್ತಿ APK ಫೈಲ್ ಕಳಿಸಿ ಇನ್ಸ್ಟಾಲ್ ಮಾಡುವಂತೆ ತಿಳಿಸಿದ್ದಾನೆ. APK ಫೈಲ್ ಇನ್ಸ್ಟಾಲ್ ಮಾಡಿದ ಕೂಡಲೇ ಆಕೆಯ ಮೊಬೈಲ್ ಸಂಪೂರ್ಣವಾಗಿ ಹ್ಯಾಕ್ ಆಗಿದೆ. ಆಕೆಯ ಖಾತೆಯಲ್ಲಿದ್ದ 81,055 ರೂಪಾಯಿಗಳ ನಗದು ಹಣ ಮಂಗಮಾಯ ಆಗಿದೆ. ಇದರಿಂದ ಆತಂಕಗೊಂಡ ನಿಖಿತಾ ಸೀದಾ ದಿಬ್ಬೂರಳ್ಳಿ ಠಾಣೆಗೆ ಹೋಗಿ ದೂರು ನೀಡಲು ಮುಂದಾಗಿದ್ದು, ಅಲ್ಲಿನ ಪೊಲೀಸರು 50,000 ರೂಪಾಯಿ ಒಳಗೆ ವಂಚನೆ ಆಗಿದ್ರೆ ನಾವು ಕೇಸ್ ತಗೋತೀವಿ, ನೀವು ಸೀದಾ ಚಿಕ್ಕಬಳ್ಳಾಪುರ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಿ ಅಂತ ಹೇಳಿದ್ದಾರೆ. ಆಯಿತು ಅಂತ ಅಲ್ಲಿಂದ 40 ಕಿಲೋಮೀಟರ್ ದೂರದ ಚಿಕ್ಕಬಳ್ಳಾಪುರದ ಸೈಬರ್ ಪೊಲೀಸ್ ಠಾಣೆಗೆ ಬಂದರೆ ಇಲ್ಲೂ ಕೂಡ ನಾವು 1 ಲಕ್ಷ ರೂಪಾಯಿ ಮೇಲೆ ವಂಚನೆ ಆಗಿದ್ರೆ ಮಾತ್ರ ಕೇಸ್ ತಗೋತೀವಿ, ನೀವು ಲೋಕಲ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿ ಸಾಗ ಹಾಕಲು ಯತ್ನಿಸಿದ್ದಾರೆ. ಮತ್ತೆ ಹೇಳ್ತಾರೆ 1 ಲಕ್ಷದ ಒಳಗಡೆ ಇರೋ ಬೋರ್ಡ್ನ BSP ಸಾಹೇಬರು ಬರಬೇಕು ಅಂತಂದ್ರೆ ಏನು ಅರ್ಥ ಅದಕ್ಕೆ? ನಾವು ಇಲ್ಲಿ ಹೋಮ್ ಮಿನಿಸ್ಟರ್ ಕಡೆ ಫೋನ್ ಮಾಡ್ತಾರೆ ಕೇಸ್ ತೊಗೊಳಕ್ಕೆ. ಸ್ಟೇಷನ್ ಕುತ್ಕೊಂಡು ಆಟ ಆಡ್ತಿದ್ರು ಅಲ್ಲಿ. ಕಂಪ್ಲೇಂಟ್ ತೊಗೊಳ್ಳೋದು ಕೊಡಿ ಮಾಹಿತಿ ಶೂಟ್ ಮಾಡ್ತಾರೆ. ಇಲ್ಲಿ ಹೋಗೋದು ಅಲ್ಲಿ ಏನೇನು ಶೂಟ್ ಮಾಡಿ ಒಳಗಡೆ ಮಾತಾಡೋದು ಇಲ್ಲ. ನಾನು SP ಸಾಹೇಬರಿಗೆ ಹೇಳಿದೆ, ಯಾಕೆ ಸರ್ ಆ ರೀತಿ ಮಾಡೋಕ್ಕೆ ಅವಕಾಶ ಇಲ್ವಾ ಅಂತ. ಇಲ್ಲ, ನಮ್ಮಲ್ಲಿ ಅವಕಾಶ ಇಲ್ಲೇ ಮಾಡಿ ಅಂತ ಹೇಳಿದ್ರು. ನಿಮ್ಮ ರೈಟ್ ಯಾರೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರಿಗೆ ನಾನೇ ಫೋನ್ ಕೊಟ್ಟೆ, ಸ್ವತಃ SP ಅವರೇ ಅವ್ರ ಜೊತೆ ಮಾತಾಡಿದ್ರು. ಮಾತಾಡಿ ಹೇಳಿದ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅದನ್ನು ನಿಮಗೆ ಕನ್ವೆ ಮಾಡಿ ಅವ್ರು ಅದು ರಿಜಿಸ್ಟರ್ ಮಾಡ್ಕೋಬೇಕು ತಾನೆ. ಮತ್ತೆ ಯಾಕೆ ಮಾಡ್ಕೊಂಡಿಲ್ಲ? ಇರಿ ಆಯ್ತು ಇರಿ ಅಂತ ಈಗ ನೋಡಿ, ಈಗಲೂ ನೋಡಿ ನಿಮ್ಮವ್ರು ಸುಮ್ಮನೆ ಅವ್ರ ಮೇಲೆ ಜೋರ್ ಮಾಡ್ತಾರೆ ಅಷ್ಟೇ. ನಿಮ್ಮ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂತ ಯಾರು ಹೇಳ್ತಾರೆ? ದುರಂಕರ ಅಂತ ನೀನು ದುರಂಕರ ಅಂತ ಹೇಳ್ತಿದ್ದೆ. ಮಾತಾಡೋಣ ನೀನು ನನಗೆ ಮಾತಾಡಿದ್ದು ದುರಂಕರ ಯಾರಿಗೆ ದುರಂಕರ ಅಂತ ಮಾತಾಡೋದಕ್ಕೆ ಅದು ನನ್ನ ಹೆಸರು ನಿಖಿತಾ ಅಂತ. ನಿನ್ನೆ ನೈಟ್ ನಾವು ಸನ್ಡೈರೆಕ್ಟ್ಗೆ ರೀಚಾರ್ಜ್ ಮಾಡಿದ್ವಿ. ಆ ರೀಚಾರ್ಜ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ರೀಫಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ ಹೇಳಿದರು. ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಅವ್ರು UPI ID ಹೇಳ್ಬಿಟ್ಟು ಅದರಿಂದ ಅಮೌಂಟ್ನ ಡಿಟೆಕ್ಟ್ ಮಾಡಿದ್ದಾರೆ. ನಾವು ಪಾಸ್ವರ್ಡ್ ಹೊಡೀರಿ ಬಟ್ ಟಿಕ್ ಮಾಡಬೇಡಿ ಅಂತ ಹೇಳಿದರು. ನಾವು ಟಿಕ್ ಮಾಡಿಲ್ಲ, ಬಟ್ ಅದು ಹ್ಯಾಕ್ ಆಗಿ ಅಮೌಂಟ್ ಎಲ್ಲ ಡ್ರಾ ಆಗಿದೆ. 81,000 ವಿ ಆರ್ ಲಾಸ್ಟ್. ಆಮೇಲೆ ಏನಾಯಿತು, ಆಮೇಲೆ ವಿ ವೆಂಟ್ ಟು ರೂರಲ್, ಅಂದರೆ ಸೈಬರ್ಗೆ ಕಾಲ್ ಮಾಡಿದ್ವಿ. ಅವ್ರೇನು ಹೇಳಿದ್ರು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ, ಮತ್ತು ನೀವು ರೂರಲಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ರೂರಲಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಚಿಕ್ಕಬಳ್ಳಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ಇಲ್ಲಿ ಬಂದರೆ ಅಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ. ತಗೊಳ್ತಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ, ನಾವು 2 lakh ಮೇಲೆ ಇದ್ದರೆ ಮಾತ್ರ ತಗೋತೀವಿ, ಇಲ್ಲಾಂದರೆ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ರೂರಲಲ್ಲಿ 50 ಒಳಗಡೆ ಇದ್ದರೆ ತಗೋತೀವಿ, ಇಲ್ಲಾಂದರೆ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಅವರು ಏನು ಫೈಲ್ಸ್ ಎಲ್ಲ ತೋರಿಸ್ಬಿಟ್ಟು ನಮಗೆ 4 lakhs ಇದೆ, 1.5 crore ಇದೆ, ಅದಿದೆ ಇದಿದೆ, ನಮ್ಮ ಕೈಲಿ ಆಗಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ರೂರಲಲ್ಲೇ ಮಾಡಿಸಿ ಅಂತ ಹೇಳ್ತಿದ್ದಾರೆ. ತಗೊಳ್ತಿಲ್ಲ. ಅದೇ ಅಮೌಂಟು ಅಲ್ಲಿಗೆ ಕಡಿಮೆ ಆಯ್ತಂತೆ, ಇಲ್ಲಿಗೆ ಜಾಸ್ತಿ ಆಯ್ತಂತೆ, ಅದಕ್ಕೆ ತಗೋತಿಲ್ಲ. ತಗೊಳ್ತಿಲ್ಲ. ನಾವು ಇಲ್ಲಿ ಬಂದು 2 hours ಆಯಿತು. ಏನು ಈ ಬಗ್ಗೆ ವಿಷಯ ತಿಳಿದ ಮಾಧ್ಯಮದವರು ಸ್ವತಃ SP ಅವರಿಗೆ ಕರೆ ಮಾಡಿ ಈ ವಿಷಯ ತಿಳಿಸಿದ್ದಾರೆ. ಇನ್ನು SP ಅವರೇ ಫೋನ್ ಮೂಲಕ ಸಿಬ್ಬಂದಿಗೆ ದೂರು ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ಆದರೂ ಕೂಡ ಸಿಬ್ಬಂದಿ ಮಾತ್ರ ದೂರು ಸ್ವೀಕಾರ ಮಾಡಲೇ ಇಲ್ಲ. ಇದೇನಪ್ಪ SP ಹೇಳಿದ್ರು ಯಾಕೆ ಮಾಡಲ್ಲ ಅಂತ ಅಂದರೆ, ಸಾರ್ ಪ್ರಾಬ್ಲಮ್ ಆಗುತ್ತೆ, ನಮಗೆ DYSP ಬೈತಾರೆ ಅಂತ ಅಳಲು ತೋಡ್ಕೊಂಡ್ರು. ಸರಿ ಅಂತ ಕ್ಯಾಮ್ರಾ ಆನ್ ಮಾಡಿ ರಿಪೋರ್ಟ್ ಮಾಡೋಕ್ಕೆ ಸಿದ್ಧವಾಗ್ತಾ ಇದ್ದಂತೆ ಠಾಣೆಯ ಹೊರಭಾಗದಲ್ಲಿದ್ದ ಪೇದೆ ಹರೀಶ್ ಎಂಬಾತ ದರ್ಪದಿಂದ ಏಕವಚನದಲ್ಲಿ ನಿಂದಿಸುತ್ತಾ, ಏನು ಕ್ಯಾಮ್ರಾ ಆಫ್ ಮಾಡು, ಏನು ತೆಗಿತಾ ಇರೋದು ಅಂತ ಆವಾಜ್ ಹಾಕಿದ್ದ. ಇದರಿಂದ ಯಾಕೆ ತೆಗಿಬಾರ್ದು ಸಾರ್ ಅಂತ ಕೇಳಿದ್ದಕ್ಕೆ ಮಾಧ್ಯಮದವರ ಮೇಲೆ ದರ್ಪದ ಮಾತುಗಳನ್ನಾಡಿ ದುಂಡಾವರ್ತನೆ ತೋರಿದ್ದಾರೆ.
ಜೊತೆಯಲ್ಲಿ ಮುತ್ತಪ್ಪ ಎಂಬ ಪೇದೆ ಸಹ ಹರೀಶ್ಗೆ ಸಾಥ್ ನೀಡಿದ್ದಾರೆ. ರವಿ ಸರ್ ಅಂತ ಇಟ್ಕೊಳ್ಳಿ. ನೀವು ರೈತರು ಫೋನ್ ಮಾಡಿಕೊಟ್ರೆ ತಗೊಳ್ಳಿ ಕೇಸು ಅಂತ ಹೇಳಿದ್ರು. ಮತ್ತೆ ಹೇಳ್ತಾರೆ 1 ಲಕ್ಷದ ಒಳಗಡೆ ಇರೋ ನೋಡಿಲ್ಲ ನಾವು DSP ಸಾಹೇಬ್ರು ಬರಬೇಕು ಅಂತಂದ್ರೆ ಏನು ಅರ್ಥ ಅದಕ್ಕೆ? SP ಹೇಳಿದ್ರು ಕಂಪ್ಲೇಂಟ್ ಮಾಡೋದು. ಕೊಡಿ ಮಾಹಿತಿ ಶೂಟ್ ಮಾಡ್ತಾ ಇದ್ದೀನಿ ಹೋಗೋದು ಅಲ್ಲಿ ಏನೇನು ಶೂಟ್ ಮಾಡಿ ಒಳಗಡೆ ಎಲ್ಲ ನಾನು SP ಸಾಹೇಬ್ರಿಗೆ ಹೇಳಿದೆ, ಯಾಕೆ ಸರ್ ಆ ರೀತಿ ಮಾಡೋಕ್ಕೆ ಅವಕಾಶ ಇಲ್ವಾ ಅಂತ. ಇಲ್ಲ ನಮ್ಮಲ್ಲಿ ಅವಕಾಶ ಇಲ್ಲೇ ಮಾಡಿ ಅಂತ ಹೇಳಿದ್ರು. ನಿಮ್ಮ ರೈತರು ಯಾರೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರಿಗೆ ನಾನೇ ಫೋನ್ ಕೊಟ್ಟೆ, ಸ್ವತಃ SP ಅವರೇ ಅವ್ರ ಜೊತೆ ಮಾತಾಡಿ ಹೇಳಿದ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅದನ್ನು ನಿಮಗೆ ಕನ್ವೆ ಮಾಡಿ ಅವ್ರು ಅದು ರಿಜಿಸ್ಟರ್ ಮಾಡ್ಕೋಬೇಕು ತಾನೆ. ಮತ್ತೆ ಯಾಕೆ ಮಾಡ್ಕೊಂಡಿಲ್ಲ? ಇರಿ ಆಯ್ತು ಇರಿ ಅಂತ ಅಲ್ಲೇ ಖಾಲಿ ಹೋಗಲಿಲ್ಲ, ಅಲ್ಲೇ ಈಗ ನೋಡಿ ಈಗಲೂ ನೋಡಿ ನಿಮ್ಮವ್ರು ಸುಮ್ಮನೆ ಅವ್ರ ಮೇಲೆ ಜೋರು ಮಾಡ್ತಾರೆ ಅಷ್ಟೇ. ನಿಮ್ಮ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಅಷ್ಟೇ. ಖಾಲಿ ಹೋಗಲಿಲ್ಲ, ನಾವಲ್ಲೇ ಈಗ ನೋಡಿ ಈಗಲೂ ನೋಡಿ ನಿಮ್ಮವ್ರು ಸುಮ್ಮನೆ ಅವ್ರ ಮೇಲೆ ಜೋರು ಮಾಡ್ತಾರೆ ಅಷ್ಟೇ. ನಿಮ್ಮ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಅಂತ ಯಾರು ಹೇಳ್ತಾರೆ? ದುರಂಕರ ಅಂತ ನೀನು ದುರಂಕರ ಅಂತ ಹೇಳ್ತಿದ್ದೆ. ಮಾತಾಡೋಣ ನೀನು ನನಗೆ ಮಾತಾಡಿದ್ದು ಯಾರಿಗೆ ದುರಂಕರ ಅಂತ ನನಗೆ ಸರ್, ನಾವು ಬಡವರು, ಕೂಲಿ ಮಾಡೋರು, ಹಣ ಹೋಗಿದೆ, ಕೇಸ್ ತಗೊಳ್ಳಿ ಅಂದರೆ ಹೀಗೆ ಮಾಡ್ತಾರೆ ಅಂತ ಯುವತಿಯ ತಂದೆ ಅಳಲು ತೋಡ್ಕೊಂಡಿದ್ದಾರೆ. ಸುಮಾರು 12 ಗಂಟೆಯಿಂದ ವೇಟಿಂಗಲ್ಲಿದ್ದೀವಿ ಸರ್. ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದ್ವಿ. ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಇವರು ಇಲ್ಲ ಅಲ್ಲೋಗಿ ಕೊಡಿ ಅಂತಂದರು. ಅಷ್ಟು ದೂರದಿಂದ 40 ಕಿಲೋಮೀಟ್ರಿಂದ ಇಲ್ಲಿಗೆ ಬಂದು ಅಲ್ಲೇ ಕೊಡ್ಬೋದಾಗಿತ್ತು. ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲ 50,000 ಒಳಗಡೆ ಅಲ್ಲೋಗಿ ಕೊಡಿ ಅಂತಂದರು. ನಮ್ಮ ಪ್ರಾಬ್ಲಮ್ ಏನೋ ಸಾಲ್ವ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಇಲ್ಲ ಆಗೋದಿಲ್ಲ, ನೀವು ಅಲ್ಲೇ ಹೋಗಿ ಅಂತಂದರು. ತಿರ್ಗಿ ಆಮೇಲೆ ಹೆಂಗೆ ಸರ್ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ, ನೀವೇ ತೊಗೋಬೋದಲ್ಲ ಅಂತಂದರೆ ಇಲ್ಲ ಆಗಲ್ಲ, ನೀವು ಅಲ್ಲೇ ಹೋಗಿ ಕೊಡೋಗಿ ಅಂತಂದರು. ಕೂಲಿ ನಾಳೆ ಮಾಡಿ 81,000 ನಮ್ಮ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಇಟ್ಕೊಂಡಿದ್ವಿ ಸರ್ ದುಡ್ಡು. ರಾತ್ರಿ ಸಂಡೇ ಡೈರೆಕ್ಟ್ ರೀಚಾರ್ಜ್ ಮಾಡಿದಾಗ ಈ ಥರ ಫ್ರಾಡಾಗಿ ಕೇಳಿದ್ದಕ್ಕೆ ಇವರು ಅಲ್ಲೋಗಿ ಅಂತಂದರೆ ನಮ್ಗೆ ಇನ್ಯಾರು ಸರ್ ದಿಕ್ಕ್ಯಾರು ಸರ್? ಪೊಲೀಸವರೇ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಮ್ಗೆ ಇನ್ಯಾರು ಸರ್ ರಕ್ಷಣೆ ಕೊಡೋರು? ಗಲಾಟೆ ಅಂತಂದರೆ ಹೋಗಿ ಕೇಳಿದಾಗ ಇಲ್ಲ ಆಗಲ್ಲ, ಅಲ್ಲೇ ಹೋಗಿ ಇಲ್ಲೇನಕ್ಕೆ ಬಂದರೆ ಅಲ್ಲೇ ಹೋಗಿ ಅಂತ ಕೇಳಿದ್ರೆ ಹೌದು ಸರ್. ಅಲ್ಲಿ ಇವ್ರು ಬಂದು ಕೇಳಿದ್ರೆ ಏನು ಅಷ್ಟು ದುರಂಕಾರ ನಿಮಗೆ ಅಂತೇಳಿ ಮಾತಾಡೋದು ಸರ್ ಅವ್ರ ಒಳಗಡೆ. ಸರ್ ಪೊಲೀಸವ್ರ ಇನ್ನು ಅದೇ ಹೇಳ್ತಾ ಇದ್ವಲ್ಲ ಸರ್, ಪೊಲೀಸವರೇ ನಮಗೆ ಇದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನಾಗಬೇಕು ಸರ್ ನಾವು? ಅದನ್ನೆಲ್ಲ ಕೇಳಿದ್ರೆ ಅವ್ರು ಏನು ದುರಂಕಾರದಿಂದ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈತಾ ಇದ್ದಾರೆ ಸರ್ ಬಂದು. ಈ ಥರ ಮಾಡಿದಾಗ ನಾವೇನಾಗ ಹೋಗ್ಬೇಕು ಹೇಳಿ ಸರ್? ಅದೇ ಇವಾಗ ನೋಡಿ ಸರ್, ಕೂಲಿ ನಾಳೆ ಮಾಡ್ಕೊಂಡು ಇವಾಗ ಫೀಸ್ ಕಟ್ಟಬೇಕಾಗಿತ್ತು. ಆ ಅಮೌಂಟ್ ಹೊರಟೋಯ್ತು. ಇವಾಗ ಕಾಲೇಜಿಂದ ಹೊರಗಡೆ ಹಾಕ್ತಾರೆ ಅವ್ರನ್ನ. ನಾವೇನು ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ಇಷ್ಟೊಂದು ಬಾಧೆ ಪಟ್ಟು ಓದಿಸಿ ಏನೋ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮಾಡಿದಾಗ ಈ ಥರ ಮಾಡಿದ್ರೆ ನಾವೇನಾಗ ಹೋಗೋದು ಹೇಳಿ ಸರ್? ಇನ್ನು ಯಾವಾಗ ಮಾಧ್ಯಮದವರು ಎಂಟ್ರಿ ಆಯಿತೋ ಕೆಲವೇ ನಿಮಿಷಗಳಲ್ಲಿ ದೂರು ಸ್ವೀಕಾರ ಮಾಡಿದ ಸೈಬರ್ ಠಾಣೆ ಪೊಲೀಸರು FIR ಮಾಡಿದ್ದಾರೆ. ಆದರೆ ಮೊದಲು 1 ಲಕ್ಷಕ್ಕಿಂತ ಕಡಿಮೆ ಹಣ ವಂಚನೆ ಆದಲ್ಲಿ ನಾವು ಕೇಸ್ ಮಾಡೋಕ್ಕಾಗಲ್ಲ ಅಂದವರು ಅದು ಹೇಗೆ ಇವಾಗ ಕೇಸ್ಗೆ FIR ಮಾಡಿದ್ರು ಅನ್ನೋದೇ ಆಶ್ಚರ್ಯದ ಮಾತು. ಒಟ್ಟಿನಲ್ಲಿ ದಿನಕ್ಕೆ 10 ಸೈಬರ್ ವಂಚನೆ ಪ್ರಕರಣಗಳಾಗ್ತಾ ಇದ್ರು. ಕ್ರಮ ಕೈಗೊಳ್ಳೋದಿರಲಿ, ಕನಿಷ್ಠ ಪ್ರಕರಣಗಳನ್ನು ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋಂಥ ಆರೋಪ ಕೇಳಿಬಂದಿದೆ. ಈಗಲಾದರೂ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.